ಡ್ರೀಮ್ ಕಮ್ಸ್ ಟ್ರೂ ಅನ್ನಂಗೆ ಹೆಂಗೈತೆ ಅರುಣ. ಫುಲ್ ರಶ್ ಇತ್ತಮ್ಮ. ಹೌದು. ಈ ಪಾನಿಪುರಿಗೆ ಆಚೆ ತಿಂದಿದ್ರೆ 30 ರೂಪೀಸ್ ಪಾನಿಪುರಿ. ಅಕ್ಕ ಇಲ್ಲಿ 90 ರೂಪೀಸ್ ಕೊಟ್ಟು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ಅನ್ಸುತ್ತೆ ನಾವು ಕಾರಲ್ಲಿ ಕುತ್ಕೊಂಡು ವೆಲ್ಕಮ್ ಹೇಳ್ತಿರೋದು. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ಸೊ ಎಸ್, ಇವತ್ತು ನಾವು ವೀಶಾ ಫೌಂಡೇಶನ್ಗೆ ಹೋಗ್ತಾ ಇದೀವಿ. ಸಡನ್ಲಿ ಪ್ಲಾನ್ ಆಯ್ತು. ನಾನು, ಯಮುನಾ, ಅರುಣ ಹಾಗೆ ಯಮುನನ್ ಸೊಸೆ ಹೋಗ್ತಾ ಇದೀವಿ. ಸೊ ನ್ಯೂ ಮೆಂಬರ್ ಆಡ್ ಆಗಿದ್ದಾರೆ ಇವತ್ತು ನಮ್ಮ ಬ್ಲಾಗಿಗೆ. ನಿಧಿ ಹೇಳು ನಿಧಿ ಇಲ್ಲಿ. ಎಸ್, ಸೊ ತುಂಬಾ ಚೆನ್ನಾಗಿರುತ್ತೆ. 7 o'clock ಈಶಾ ಫೌಂಡೇಶನ್ ಅಲ್ಲಿ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಂತ ಹೇಳಿ ಯಮುನಾ ಅವ್ರ ದೊಡ್ಡಮ್ಮ ಮನೆಗೆ ಹೋಗಿ ಅಲ್ಲಿಂದ ಇವಾಗ ಈಶಾ ಫೌಂಡೇಶನ್ಗೆ ಹೋಗ್ತಿದೀವಿ. ಬಿಕಾಸ್ ಅವ್ರ ಮನೆ ಇರೋದು ಹೆಬ್ಬಾಳ ಹತ್ರ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಯಮುನಾ ಇಲ್ಲಿದ್ದಾಳೆ. ಇಲ್ಲಿ ನೋಡು. ನಿನ್ನ ಹೆಸರೇನಪ್ಪ? ನನ್ನ ಹೆಸರೇನು? ಇವ್ರನ್ನ ಇಲ್ಲಿ ನಿಮ್ಮನೆ ಇವ್ ನಮ್ಮನೆನಾ? ಊರಲ್ಲೈತೆ. ಹೋಗೋಣ ಬದ್ಯಾ? ಆಂಟಿ 2 ಜನ ಹೆಣ್ಮಕ್ಳು. ನೀ ಹೆಸ್ರೇ ಕೇಳಿ ಹೋಗು. ಮಾತಾಡು. ಹಲೋ, ಈ ದೀಕ್ಷಾ ಹಾಯ್ ಅಂತ ಅನ್ನು. ಹಾಯ್. ಬರ್ತಡೇ ಮಾಡಿಲ್ಲ ರಾತ್ರಿ. ಯಾರ್ದು ಬರ್ತಡೇ? ಚಾವಿಕ್ ಬರ್ತಡೇ ಅಲ್ಲ, ಲಿಕ್ಕಿ ಹಣ್ಣು. ಚಾವಿಕಂದಲ್ಲ, ಲಿಕ್ಕಿ. ಮಾತಾಡು. ಹಲೋ ಇತೀಕ್ಷಾ, ಹೆಂಗಿದ್ದೀರಾ? ಮಾತಾಡು. ಹಲೋ, ನಾವಿಲ್ಲೇ ಬಿಲ್ಮಾನಲ್ಲಿ. ನೀವೆಲ್ಲಿದ್ದೀರಾ? ನಾವು ಅದೇ ಬಿಲ್ಮಾನಲ್ಲಿ ಇದ್ದೀವಿ. ನೀವು ಬೈದಲ್ಲಾಗಿದ್ದೀಯಾ? ಫೋಟೋ ತೆಗಿ ನಂದೊಂದು ಹೋಗಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಸ್ವಿಚ್ ಆಫ್ ಆಯ್ತಾ? ಇಲ್ಲಿ ಬಂದು ತೆಗಿ, ಬಾಯಿ ತೆಗಿ, ಫೋಟೋ ತೆಗಿ. ಚೆನ್ನಾಗಿ ನೋಟ್ಸ್ ಬಾಯಿ. ಪಕ್ಕಕ್ಕೆ ಬಾ. ನೋಟ್ಸ್ ಹೆಂಗ್ ಬಂದೈತೆ ಕಾಣಿಸ್ತಾನೆ ಇಲ್ಲ. ಚೆನ್ನಾಗಿ ತೆಗಿ. ಚೆನ್ನಾಗಿ ತೆಗ್ದಿನಿ. ನಾನು, ಅರುಣ, ಯಮುನಾ ಹೋಗ್ತಾ ಇದೀವಿ ಇವಾಗ. ಮೇಡಮು ಮನೇಲಿ ರೆಡಿ ಆಗ್ದೇನೆ ಇವಾಗ ಕಾರಲ್ಲೇ ರೆಡಿ ಆಗ್ತಿದ್ದಾಳೆ. ಕ್ವಿಕ್ ಆಗಿ ಗೆಟ್ ರೆಡಿ ವಿತ್ ಯಮುನಾ. ಹೌದು, ನಿಜ ಇನ್ಕಮ್ ಇದೆ ಅದರಲ್ಲಿ. ಬಟ್ ಏನಂದ್ರೆ ನೀನ್ ಇಲ್ಲಿರ್ತೀಯ, ಅವಳು ಅಲ್ಲಿರ್ತಾಳೆ, ಅದೊಂದು ಪ್ರಾಬ್ಲಮ್. ಇವಳು ಯಾವಾಗ್ಲೂ ಹೇಳ್ತಾಳೆ ಸ್ಕಿನ್ ಡಾಕ್ಟರ್ ತಗೋಗ್ಬೇಕು, ಸ್ಕಿನ್ ಡಾಕ್ಟರ್. ತರಕಾರಿ, ಹಸಿ ತರಕಾರಿ ತಿಂದ್ರೆ ಸಾಕು. ಹಸಿ ತರಕಾರಿ ಏನ್ ಮಾತಾಡ್ತೀಯ ಅರುಣ? ಹಂಗಂದ್ರೆ ಜ್ವರ ಬಂದೈತೆ ಅಂತ ಹಸಿ ತರಕಾರಿ ತಿಂದ್ರೆ ಜ್ವರ ಹೋಗ್ಬಿಡುತ್ತಾ? ನಾವು ತಿಂತೀವಲ್ಲ ಆಚೆ ಆಯಿಲ್, ಆದ್ರಿಂದಲೇ ಇದೆಲ್ಲ ಪ್ರಾಬ್ಲಮ್. ತಿನ್ನೋದೇ ಇಲ್ಲ ಆಚೆ. ಈಗ ಹೇಳು, ನಾವೇನು ತಿನ್ನೋದೇ ಇಲ್ಲ ಆಚೆ. ಡಯಟ್. ಅಯ್ಯೋ, ಅದಕ್ಕೆ ಫ್ರೈಡ್ ಮೊಮೋಸೇ ಬೇಕು. ದಿನದಲ್ಲಿ ಒಂದು ಫ್ರೈಡ್ ಮೊಮೋಸ್. ನಾನು, ಅರುಣ ಮತ್ತೆ ಯಮುನಾ ಪ್ರೀವಿಯಸ್ ಒಂದ್ಸರಿ ಹೋಗಿದ್ವಿ. ತುಂಬಾ ದಿನ ಆಗೋಯ್ತು, ಹತ್ರ ಇಯರೇ ಆಗೋಗಿದೆ, 1 year ಆಗಿದೆ. ಸೊ ಕೋಟಿಲಿಂಗೇಶ್ವರ ಹೋಗಿದ್ವಿ, ಸೇಮ್ ಇದೇ ಕಾರಲ್ಲೇ ಹೋಗಿದ್ವಿ. ಇವತ್ತು ಅಗೈನ್ ಹೋಗ್ತಾ ಇದೀವಿ. ಒಂಥರ ಡಿಫ್ರೆಂಟ್ ಪ್ಲೇಸು, ಚೆನ್ನಾಗಿದೆ ಅದು. ನಿಧಿ ಒಬ್ಳು ಆಡ್ ಆಗಿದ್ದಾಳೆ. ಸೊ ಏನಂದ್ರೆ ಲೈಕ್ ನೈಟ್ ಹೋಗಿರ್ಲಿಲ್ಲ ನಾವು, ಅದು ಮಾರ್ನಿಂಗ್ ಹೋಗಿದ್ವಿ. ಇದು ನೈಟ್ ಹೋಗ್ತಿದೀವಿ. ಇನ್ನು ಚೆನ್ನಾಗ್ ಅನ್ಸುತ್ತೆ, ನೋಡೋಣ.
ಅದಕ್ಕೆ ಪ್ಲಾನ್ ಮಾಡಿ ಕ್ಯಾನ್ಸಲ್ ಆಗೋದಕ್ಕಿಂತ ಅನ್ಪ್ಲಾನ್ಡ್ ಇದು ಸಡನ್ಲಿ ಪ್ಲಾನ್ ಆಯ್ತು, ಸಡನ್ಲಿ ಹೋಗ್ತಿದೀವಿ. ಹಂಗ್ ಹೋಗ್ಬೇಕು ಆಕ್ಚುಲಿ. ಹೋಗ್ಲಿಕ್ಕೆ ಆಗಲ್ಲ, ಪ್ಲಾನ್ ಅಲ್ಲೇ ಫ್ಲಾಪ್ ಆಗ್ತಿರುತ್ತೆ. ಹೌದು ನೋಡಿ, ಬ್ಯಾಂಗ್ಳೂರಲ್ಲಿ ಏನೋ ನೇಚರೇ ಇಲ್ದಂಗ್ ಮಾಡಾಕ್ಬಿಟ್ಟವ್ರೆ. ಎಲ್ ನೋಡು ಮನೆ. ಯಾವ ಪ್ಲೇಸ್ ಇದು ಆಕ್ಚುಲಿ ಚಿಕ್ಕಬಳ್ಳಾಪುರ ಕಡೆ ಎಲ್ಲ ಜಾಸ್ತಿ ಇದು ಏನೋ ದ್ರಾಕ್ಷಿ ಅಲ್ವಾ, ದ್ರಾಕ್ಷಿ ಜಾಸ್ತಿ ಬೆಳಿತಾರೆ. ತುಂಬಾ ಎಲ್ ನೋಡು ಅದೇ ಇರುತ್ತೆ. ಅದು ಈ ದ್ರಾಕ್ಷಿ ಸೀಸನ್ ಅಲ್ಲಂತೂ ಜಾಸ್ತಿ ಅದೇ ಫೇಮಸ್ ಇದೆ. ಫುಲ್ ದ್ರಾಕ್ಷಿ. ಏನ್ ಗೊತ್ತಾ, ನಾವ್ ಅಷ್ಟೊಂದೆಲ್ಲ ಪ್ಲಾನ್ ಮಾಡ್ತೀವಿ, ಅಷ್ಟೊಂದೆಲ್ಲ ಎಡಿಟ್ ಮಾಡ್ತೀವಿ, ವಿಡಿಯೋಸ್ ಮಾಡ್ತೀವಿ. ಲೈಕ್ ಅದೆಲ್ಲ ಹೋಗೋದು 1,000-2,000 3,000 ಅಷ್ಟೇ ವ್ಯೂಸ್ ಹೋಗುತ್ತೆ. ಆಮೇಲೆ ಬೆಳಗ್ಗೆ ಒಂದು BMW ಅಂತ ಹಾಕ್ತೆ. ಸತ್ಯವಾಗ್ಲೂ BMW ಅಂತೂ ಹೋಗಲ್ಲ, ಮೇ ಬಿ ಹೋಗೋ ಚಾನ್ಸ್ ಬಂದ್ರೆ ಹೋಗ್ಬೋದೇನೋ. ಸುಮ್ನೆ ಆಗ್ತೆ ಇನ್ಸ್ಟಾ ಆಲ್ಗರಿದಮ್ ಯಾವ ತರ ಇರುತ್ತೆ ಅಂತ ಚೆಕ್ ಮಾಡೋಣ ಅಂತ ನೋಡಿದ್ರೆ 8,000 ವ್ಯೂಸ್ ಆಗೋಗಿದೆ. ಲೈಕ್ ನಮ್ ಜನಗಳಿಗೆ ಇವಾಗ ಯಾವ ತರ ಅನ್ಸ್ಬಿಟ್ಟಿದೆ ಅಂದ್ರೆ, ನಾವ್ ಎಡಿಟ್ ಮಾಡೋದೇ ವೇಸ್ಟ್ ಅನ್ಸುತ್ತೆ. ಈ ಸ್ಪೂನ್ ತಗೋ, ಏನು ಸ್ಪೂನ್ ಇಂದ ವಾಲ್, ಸ್ಪೂನ್ ಇಂದ ರಿವರ್, ಕಾಯಿನ್ಸ್ ಕಮ್ಸು, ಲೈಕ್ ಅವೆಲ್ಲ ಎಷ್ಟು ಮಿಲಿಯನ್ಸ್ ಎಲ್ಲ ಓಡುತ್ತೆ. ನಾವ್ ಅಷ್ಟೊಂದೆಲ್ಲ ವಿಡಿಯೋಸ್ ಮಾಡ್ತೀವಿ, ವ್ಯೂಸ್ ಬರಲ್ಲ. ಏನ್ ಸಖತ ಕಾಣಿಸ್ತೈತ್ ನೋಡಿ. ನಾವು ಕೊಯಂಬತ್ತೂರ್ ಹೋದಾಗ ಮಳೆ ಬಂತು, ಹಾ ಸಖತ್ತಾಗಿತ್ತು. ಮಳೆ ಬಂತು, ಹೌದು. ಅಲ್ಲಿ ಜಲಪಾತ ಬೀಳ್ತಾ ಇತ್ತು ಹಿಂದ್ಗಡೆಯಿಂದ, ಭಯಂಕರ ಜೋರ್ ಮಳೆ. ಯಮುನಾ ಫಸ್ಟ್ ಟೈಮ್ ಬಂದಿರೋದು. ನಾನ್ ಫಸ್ಟೇ ಬಂದಿದೆ, ಪ್ರೀವಿಯಸ್ ತುಂಬಾ ವರ್ಷಗಳ ಹಿಂದೆನೆ ಬಂದಿದ್ವಿ. ಅವಾಗ ಇಷ್ಟೊಂದೆಲ್ಲ ಇಂಪ್ರೂವ್ಮೆಂಟ್ ಇರ್ಲಿಲ್ಲ. ಸೊ ಇವಾಗ ಸಖತ್ತಾಗಿ ಮಾಡವ್ರೆ, ತೋರಿಸ್ತೀನಿ. ಅದು ನಾವು ನೈಟ್ ಬಂದಿದೀವಿ. ಆ ಸರಿ ಬಂದಿದಾಗ ಮಾರ್ನಿಂಗ್ ಬಂದಿದ್ವಿ. ಸದ್ಗುರು ಸನ್ನಿಧಿ. ಮಂತ್ರಾಲಯ ಮಾರ್ನಿಂಗ್ ನೋಡೋದಕ್ಕೂ ನೈಟ್ ನೋಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ. ಹಂಗೇನೆ ಮಾರ್ನಿಂಗ್ ಒಂಥರ ವೈಬ್ ಬೇರೆ ಇರುತ್ತೆ, ಈಗ್ಲೇ ಒಂದು ವೈಬ್. ಎಕ್ಸಾಕ್ಟ್ ಟೈಮು 6:47, 7:20 ಹಂಗ್ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ ಅನ್ಸುತ್ತೆ. 7:15 ಅಷ್ಟೇನಾ? ಹೌದಾ, ಓಕೆ. ಇನ್ನ 1 ಕಿಲೋ ಪಾರ್ಕಿಂಗಿಗೆ ಈ ರೇಂಜಿಗೆ. ಲೈಕ್ ನಾವು ಬಂದಾಗ ಏನೇನೂ ಇರ್ಲಿಲ್ಲ. ಫೈನಲಿ ಈಶಾ ಫೌಂಡೇಶನ್ ಬಂದಿದೀವಿ. ಹಾ, ನಾನ್ ಮುಂಚೆ ಬಂದಿದ್ದಕ್ಕೂ ಇವಾಗದಕ್ಕೂ ತುಂಬಾ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಲೈಕ್ ನಾನು ಬಂದಾಗ ಏನೇನು ಇರ್ಲಿಲ್ಲ, ಎಲ್ಲ ಒಂದ್ ಖಾಲಿ ಜಾಗ ತರ ಇತ್ತು. ಒಂದು ದೇವ್ರ ಮೂರ್ತಿ ಮಾತ್ರ ಇಟ್ಟಿದ್ರು. ಬಟ್ ಇವಾಗ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಲೈಕ್ ನಮ್ಗೆ ಇವತ್ತೇ ಈ ತರ ಫೀಲ್ ಆಗ್ತಿದೆ. ಇನ್ನು ಶಿವರಾತ್ರಿಲಿ ಇನ್ಯಾವ ರೇಂಜಿಗೆ ಎಷ್ಟು ಜನ ಬಂದಿದ್ದಾರೆ ನೋಡಿ. ಗೈಸ್ ವೈಬೇ ಬೇರೆ ಐತೆ, ಅಲ್ಟಿಮೇಟ್ ಆಗಿದೆ. ಅಂಡ್ ಎಷ್ಟು ಜನ ಬಂದಿದ್ದಾರೆ ನೋಡಿ. ಹೆಂಗ ಅನ್ಸ್ತೈತೆ? ಖುಷಿ ಆಗ್ತದೆ. ಫಸ್ಟ್ ಟೈಮ್ ಬಂದಿದ್ದು. ಹೌದು, ಲೈಟಿಂಗ್ಸ್ ವೇಟ್ ಮಾಡ್ತಿದ್ದೀವಿ. ಹೌದು. 7 o'clock ಹಂಗ್ ಸ್ಟಾರ್ಟ್ ಆಗತ್ತೆ. ಸೊ ಎಷ್ಟು ಜನ ಇದಾರೆ ಅಂದ್ರೆ, ಅರೌಂಡ್ ಶಿವರಾತ್ರಿ ಆಗಿ 1 week ಆಗಿದೆ, ಸ್ಟಿಲ್ ಎಷ್ಟೊಂದ್ ಜನ ಬಂದಿದ್ದಾರೆ ಅಂದ್ರೆ ಒಂಥರ ಅವಾಗ ಬಂದಾಗ ವೈಬಿಗಿಂತ ಇವಾಗ ಒಂಥರ, ಇವಾಗ್ಲೇ ನನಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಲೈಕ್ ನಮ್ಮ ಕರ್ನಾಟಕದಲ್ಲಿ ಈ ತರ ಒಂದು ಈಶಾ ಫೌಂಡೇಶನ್ ಟೆಂಪಲ್ ಇರೋದು ಆಕ್ಚುಲಿ ನಮಗೆ ಪ್ರೌಡ್ ಅನ್ಸುತ್ತೆ. ನನ್ನ ಸೊಸೆನ ತೋರ್ಸೋಳು ಪಾಪ, ನೋಡಿ ನೋಡಿ ನಮ್ಮ ವ್ಲಾಗ್ ಅಲ್ಲಿ ನ್ಯೂ ಕ್ಯಾಂಡಿಡೇಟ್. ಇವರೆಲ್ಲ ನಿಯರೇ ಇದ್ದಾರೆ, ಇವ್ರ ಊರಿಗೆಲ್ಲ ಹತ್ರ ಇದು. ಬಟ್ ಇವಳು ಯಾವಾಗ್ಲೂ ಬಂದಿಲ್ಲ, ಅವಳು ಯಾವಾಗ್ಲೂ ಬಂದಿಲ್ಲ. ಫಸ್ಟ್ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. Please avoid using your mobile phone torch lights during the show. Yes.
ಫ್ಲಾಶ್ ಲೈಟ್ ಆನ್ ಮಾಡ್ಬೇಡಿ, ಹಾಗೆ ಎದ್ದು ನಿಂತ್ಕೋಬೇಡಿ ಅಂತ ನಮಸ್ಕಾರ. ಹೇಳಿ ಹೇಳ್ತಿದ್ದಾರೆ. 15,000 ಅವ್ರದ್ದು. ವರ್ಷಗಳಿಗೂ ಹಿಂದೆ ಯೋಗದ ಅಮೋಘ ವಿಜ್ಞಾನವನ್ನು ಮಾನವತೆಗೆ ನೀಡಿದ ಕಂಡುಕೊಳ್ಳಲು ಅವನು 112 ವಿಧಾನಗಳನ್ನು ಅರ್ಪಿಸಿದ. 112 ಅಡಿ ಎತ್ತರದ ಆದಿಯೋಗಿಯ ಈ ಭವ್ಯ ಮುಖವು ಫೈನಲಿ ಸ್ಟಾರ್ಟ್ ಆಗಿದೆ. ಎಷ್ಟೋ ದಿನಗಳ ಕನಸು, ನೋಡ್ಬೇಕಂತ. ಅಪ್ಪ ಮೈ ಜುಮ್ ಅಂತ ಜನ ವಿಡಿಯೋಸ್ ಮಾಡ್ತಿದ್ದಾರೆ. ಫ್ಲಾಶ್ ಆನ್ ಮಾಡಂಗಿಲ್ಲ, ಸೊ ಹಂಗಾಗಿ ಫ್ಲಾಶ್ ಆನ್ ಮಾಡಿಲ್ಲ. Over 15,000 years ago, a being appeared in the upper regions of Himalayas. No one knew who he was, where he came from, the origins of this. When his ecstasy allowed known or able to fathom, his ecstasy and intensity allowed him to transcend his physical form. ಯಾರ್ಯಾರು ಕರ್ನಾಟಕದಲ್ಲಿರೋ ಈಶಾ ಫೌಂಡೇಶನ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ರು ಆದಷ್ಟು ನೈಟ್ ಟೈಮ್ ಹೋಗಿ, ಬಿಕಾಸ್ 20 ಮಿನಿಟ್ಸ್ ಇದ್ರೂ ಆ ಲೈಟಿಂಗ್ಸು ಆವಾಗ ನೋಡೋ ಅಂಥ ವೈಬೇ ಬೇರೆ. ಲೈಕ್ ತುಂಬ ದೇವರೇ ಎದ್ದು ಬರ್ತಿದೆ ಅನ್ನೋ ಥರ ನಮಗೆ ಅನಿಸುತ್ತೆ ಮನಸ್ಸಲ್ಲಿ. ನಿಮಗೆ ಅಲ್ಲೇ ಸ್ಟೇ ಆಗ್ತೀನಿ ಅಂತ ಅಂದರೂ ಕೂಡ ಅಲ್ಲೇ ಸ್ಟೇ ಆಗೋದಕ್ಕೆ ತುಂಬ ಫೆಸಿಲಿಟೀಸ್ ಮಾಡಿದ್ದಾರೆ ಇವಾಗ. ಹಾಗೆ ಈ ಒಂದು ಮೂರ್ತಿ 112 ಅಡಿ ಎತ್ತರವಾಗಿರೋದ್ರಿಂದ ಬಹಳ ಸುಂದರವಾಗಿ ಕಾಣಿಸುತ್ತೆ. ಮಾರ್ನಿಂಗ್ ವೈಬೇ ಬೇರೆ ಇರುತ್ತೆ, ಹಾಗೆ ನೈಟ್ ವೈಬೇ ಬೇರೆ ಇರುತ್ತೆ. ಸೊ ಯಾರೆಲ್ಲ ಹೋಗ್ತಿರೋ ಆದಷ್ಟು ಒನ್ ಡೇ ಬಿಫೋರೇ ಹೋಗಿ ಸ್ಟೇ ಆಗಿ ಮಾರ್ನಿಂಗ್ ಆ್ಯಂಡ್ ನೈಟ್ ಎರಡೂ ಸಹ ಕವರ್ ಮಾಡಿಕೊಂಡು ಬನ್ನಿ, ಇನ್ನೂ ಚೆನ್ನಾಗಿ ಅನಿಸುತ್ತೆ ನಿಮಗೆ. Devi Parvati, seeing Adiyogi, reveling in ecstatic states. Adiyogi absorbed her and made her a part of himself, and hence he is the Ardhanari, the ideal man, where one half of him is woman. ನಿಮಿಷ ಇದೆ. ಈ ಲೈಟಿಂಗ್ಸ್ನಂತೂ ಅಲ್ಟಿಮೇಟಾಗಿ ಸೆಟಪ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಆ್ಯಕ್ಚುಲಾಗಿ ಎಕ್ಸ್ಪೀರಿಯನ್ಸ್ ಮಾಡೋರಿಗೆ ಗೊತ್ತಿರುತ್ತೆ ಆ ವೈಬ್ ಯಾವ ಥರ ಇರುತ್ತೆ ಅಂತ ಹೇಳಿ. ಆ ಲೈಟಿಂಗ್ಸ್ ನಮ್ಮ ಮೇಲೆ ಬರ್ತಿದೆಯೇನೋ ಅನ್ನೋ ಥರ ಕಾಣಿಸ್ತಿರುತ್ತೆ. ಸೊ ಎಷ್ಟು ಜನ ಸೇರಿದ್ರಂದರೆ ಎವ್ರಿ ಸ್ಯಾಟರ್ಡೆ ಸಂಡೇ ಇಷ್ಟೇ ಜನ ಇರ್ತಾರೆ. ಹಾಗೆ ವೀಕ್ ಡೇಸಲ್ಲಿ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ನಮಗೆ, ಬಟ್ ವೀಕೆಂಡಲ್ಲಿ ತುಂಬಾ ಜನ ಇದ್ದರು. ಸೊ ನೀವೆಲ್ಲರೂ ಆರಾಮಾಗಿ ಹೋಗಿ ನೋಡಿಕೊಂಡು ಬನ್ನಿ. ಸ್ವಲ್ಪ ಹತ್ರಕ್ಕೆ ಹೋಗೋಣ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನ ಬೇಕಾದಷ್ಟು ಜನ ಇದ್ದಾರೆ. ನಾವು ಬಂದಾಗ ಈ ಕಲ್ಲೇನು ಹಾಕಿರ್ಲಿಲ್ಲ, ಬರೀ ಮಣ್ಣಿತ್ತು, ಫುಲ್ಲು ಧೂಳಾಗ್ಬಿಟ್ಟಿತ್ತು ದೇವರೆಲ್ಲ. ಅಂದ್ರೆ ಮಣ್ಣೆ ಅಲ್ವಾ ಫುಲ್ಲು, ಏನು ಇರ್ಲಿಲ್ವಲ್ಲ ಕಲ್ಲು. 2026, Bangalore, Bhairavi Contemplation. Breathe with you. ವ್ಯೂ ನೋಡಿ. ತುಂಬಾ ಹತ್ರ ಬಂದಿದೀವಿ. ಹೇಗಿತ್ತು ನಂದಿನಿ ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮು ಇಲ್ಲಿದ್ದು ಇವಳು ಕೇಳ್ಬೇಕು, ಬಟ್ ಆಕ್ಚುಲಿ ನನಗೂ ಹೊಸ ಎಕ್ಸ್ಪೀರಿಯನ್ಸ್ ಇದು. ಸಖತ್ತಾಗಿತ್ತು. ಈಗ ಎಲ್ಲಿಗೆ ಹೋಗೋದು? ಹೋಗೋಣ, ಆಚೆ ಹೋಗೋಣ. ಅವನೆಲ್ಲೋ ದಾರುಣ ಬಾ. ಆ ಕಡೆ ಎಲ್ಲ ಅಂಗಡಿಗಳು ಇಟ್ಟಿದ್ದಾರೆ.
ಎಲ್ಲಿ ಅರುಣ? ಬಸವಣ್ಣ ಸಹ ಇರ್ಲಿಲ್ಲ ನಾವು ಬಂದಾಗ. ಬಸವಣ್ಣದ್ದು ಈಗ ಮಾಡಿರೋದು. ರೀಲ್ಸ್ ಮಾಡ್ಬೋದು. ಮಾಡ್ತೀಯಾ? ಮಾಡ್ತೀಯಾ? ಹಾ, ನಿಂಗೆ ಇಷ್ಟನಾ ರೀಲ್ಸ್ ಮಾಡಕ್ಕೆ? ಆ ಕಡೆ ಎಲ್ಲೆಲ್ಲ ಅದು ಇದು ಚಿಕ್ಕ ಚಿಕ್ಕ ಸ್ಟೋರ್ಗಳೆಲ್ಲ ಇದೆ, ಅಲ್ಲಿ ಹೋಗೋಣ ಬನ್ನಿ, ಚೆನ್ನಾಗಿರತ್ತೆ. ಬೇರೆ 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 ತಳಿ ಹೆಂಗಿದಾವಲ್ವಾ, ಇಟ್ಕೊಂಡ್ ಬಂದ್ಬಿಡ್ಬೇಕು ಹೆಂಗಿರುತ್ತೆ. ಯಮುನಂಗೆ ಅವಳು ಕೇಳೋ ಕ್ವಶನ್ಸಿಗೆ ಆನ್ಸರ್ ಮಾಡಿ 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 ಸುಸ್ತಾಗ್ಬಿಟ್ಟವಳೆ. ಚಿರತೆ ಇದೆಯಾ, ಆಮೇಲೆ ಹಸುಗಳಿದಾವ, ಹಸುಗಳಿಗೆ ಹುಲ್ಲು ಹಾಕನ, ಇದೆಲ್ಲ ಕೇಳ್ತಾವಳೆ. ಸೊ ಮುಗಿಸ್ಕೊಂಡು ಇವಾಗ ಹೋಗ್ತಿದೀವಿ. ಇಲ್ಲಿ ತುಂಬಾ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಹಂಗಾಗಿ ಆಚೆ ಹೋಗಿ ಏನಾದ್ರು ತಿನ್ಬೇಕು. ಲೆಟ್ಸ್ ಸಿ, ಹೋಗೋಣ ಬನ್ನಿ. ಜೋಳ ತಗೋತಾ ಇದ್ದೀವಿ. ಶಿವರಾತ್ರಿ ಹಬ್ಬದಲ್ಲೆಲ್ಲ ಹೆಂಗಿತ್ತು ಆಂಟಿ ಇಲ್ಲಿ? ಫುಲ್ ರಶ್ ಇತ್ತಮ್ಮ. ಹಾ ಹೌದಮ್ಮ. ಎಲ್ಲ ಬಿಸ್ನೆಸ್ ಹೆಂಗಾಯ್ತು ನಿಮ್ದು? ಪರವಾಗಿಲ್ಲಮ್ಮ, ಚೆನ್ನಾಗಾಯ್ತಮ್ಮ. ಓಕೆ. ಸಿಕ್ಕಾಪಟ್ಟೆ ರಶ್ ಇತ್ತಂತೆ ಶಿವರಾತ್ರಿ ಹಬ್ಬದಲ್ಲಿ. ಯಮುನಾ ಬಂದಿಲ್ಲ, ಒಳಗಡೆನೆ ಕೂತಿರೋದಾ? ಯಾವ ತರ ಇತ್ತು ಇಲ್ಲಿ ಅಂತ ಕೇಳ್ದೆ ಅವ್ರನ್ನ. ಅದಕ್ಕೆ ಸಿಕ್ಕಾಪಟ್ಟೆ ರಶ್ ಇತ್ತಮ್ಮ, ನೀವು ಶಿವರಾತ್ರಿ ಹಬ್ಬದಲ್ಲಿ ಬರ್ಲಿಲ್ವಾ? ಸೊ ಅದಕ್ಕೆ ಇವಾಗ ಬಂದಿದ್ದೀರಾ? ಪರವಾಗಿಲ್ಲ ಬಿಡಿ, ತುಂಬಾ ರಶ್ ಇತ್ತು ಶಿವರಾತ್ರಿಲಿ ಅಂತ ಹೇಳಿದ್ರು. ಏನು ಇಲ್ವಾ? ಸಾಲ್ಟ್ ಸ್ವಲ್ಪ ಕಡಿಮೆ ಇದೆ. ಬೇಕಿತ್ತಾ? ಹಾಕಿಸ್ಕೋಬೇಕಾಗುತ್ತೆ. ಇವಾಗ ಹೋಗ್ತಾ ಇದೀವಿ, ಆಚೆ ಏನಾದ್ರು ತಿನ್ಬೇಕು. ಹೋಗ್ತೀನಿ ಯಮುನ, ದಮ್ಮೈತೆ ನಿಂಗೆ ಹೋಗಕ್ಕೆ. ಏನು ಯಮುನ ಕರ್ಕೊಂಡು ಹೋಗ್ತೀಯಾ? ದೇವದ್ ಮನೆ ಇದೆ ಇಲ್ಲಿ. ಬೇಕಂದ್ರೆ ಹೋಗೋರು ಹೋಗಿ, ನಮ್ಮ ಅಮ್ಮನ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಅವಳು ಹೋಗೋಣ ಬೇಡಪ್ಪ, ನಾನ್ ಬರೋಣ ಬಿಡು. ಸೇರಿ ಹೋಗ್ತಿಲ್ಲ, ಕಿರ್ಚ್ಕೊಂಡಲ್ಲ, ಹಾರ್ಟ್ ಅಟ್ಯಾಕ್ ಅಲ್ಲೇ ಪ್ರಾಣ ಹೋದತ್. ಆತರ ಏನಿರಲ್ಲ, ಬಟ್ ಏನಂದ್ರೆ ಅಷ್ಟೊಂದು ಇದಾಗಲ್ಲ. ನಮಗ್ ಭಯ ಪಡ್ಕೊಂಡ್ರೆ ಭಯ ಆಗ್ಬಿಡುತ್ತೆ. ಹೌದು, ಇದ್ರಲ್ಲಿ ಎಲ್ಲರೂ ಮಾಲ್ ಇರುತ್ತಲ್ಲ. ಹೇಮಗಿರಿ ಹೋಟೆಲ್ಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಮೈಕಲ್ಲೇ ಬಿಟ್ಟು ಬಂದೆ, ಮೆತ್ತಗೆ ಮಾತಾಡೋಕ್ಕಾಗಲ್ಲ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕು. ಏನ್ ಬೇಕು ಯಮುನ? ಫುಲ್ಲು ಪಳ ಅಂತ ಹೊಳಿತಾವಳೆ ಯಮುನ. ಏನ್ ತಿನ್ಬೇಕು ಗೊತ್ತಿಲ್ಲ. ನಿಮ್ ಫೋಟೋ ಡಿಲೀಟ್ ಮಾಡ್ತಾವ್ರೆ. ಈ ಪಾನಿಪುರಿಗೆ ಆಚೆ ತಿಂದಿದ್ರೆ 30 ರೂಪೀಸ್ ಪಾನಿಪುರಿ. ಅಕ್ಕ ಇಲ್ಲಿ 90 ರೂಪೀಸ್ ಕೊಟ್ಟವಳೆ. ಡ್ರಮ್ಸ್ಟಿಕ್ ಕುಡಿರಿ ಫೇಮಸ್ ಅಂತ. ಯಮನ ಸರ್ವ್ ಮಾಡು. ಅವ್ರು ಮಾಡಿ ಸ್ವಲ್ಪ ಆಮೇಲೆ ಬೆಳ್ಳುಳ್ಳಿ
ಕ್ರೀಮ್ ತಗೊಂಡೋಳೆ, ಟೇಸ್ಟ್ ಮಾಡ್ತೀಯಾ? ಕಾಫಿ ತಗೊಂಡೋಳೆ. ಬೇಡಪ್ಪ ನನಗೆ ಎರಡು ಮಿಕ್ಸ್ ಆಗೋಮೇಲೆ ವಾಮಿಟ್ ಆಗಿಬಿಟ್ರೆ. ಹುಷಾರು, ಕರೆಂಟ್ ಗಿರೆಂಟ್ ಹೊಡೆದ ಕಾರಲ್ಲಿ ಏನಾದ್ರು ಇದೆಯಾ ಅಂತ. ಕಾರಲ್ಲಿ ಏನಾದ್ರು ಆಟೋಮೆಟಿಕ್ ಸ್ಕ್ಯಾನ್ ಆಗುತ್ತೆ. ಹಂಗಿದ್ರೆ ನಾವೇನು ತೋರ್ಸಂಗೇನಿಲ್ಲ. ಇಲ್ಲ ಇಲ್ಲ ನೋಡಿ ಏನೆಲ್ಲ ಡಿಡಕ್ಟ್ ಆಯ್ತಾ systems ಈಗ? ಇದೆ. ಫಾಸ್ಟ್ ಟ್ಯಾಗು ಯಾವುದು ಆ ಥರನೇ ಇರಬೇಕು ಕಣೆ. ಈಗ ತಿರುಪತಿಗೆ ಹೋದಾಗ ಒಂದು ಕಡೆಯಿಂದ ಎಲ್ಲ ಚೆಕ್ ಮಾಡ್ತಾರೆ. ಅದೊಂಥರ ಹಿಂಸೆ ಅನ್ಸುತ್ತೆ. ಏನು ಐಫೈ ಆಗಿದೆ ಅಲ್ವಾ, ಸಕ್ಕತ್ತಾಗಿದೆ. ನೋಡು ಕಾರು ನಂದಿನಿ. ಏನ್ ಮಾಡ್ತಾರೆ ಹಳೆ ಬಿಡ್ತಾರೆ ಅವ್ರನ್ನ ಕಾರು ಹ್ಞೂ ಹಿಂಗೆಲ್ಲ ನಿಲ್ಸಿ ಅಲ್ಲಿ ಹೆಸರು ಎತ್ಕೊಂಡು ಹೋಗ್ತಾರೆ, ಆಮೇಲೆ ಫೈನ್ ಕಟ್ಬಿಟ್ಟು ಎತ್ಕೊಬೋದು. ಇಲ್ಲಿ ಹೋಗೋರು ಬರೋರೆಲ್ಲ ಹಿಂಗೆ ಹೋಗಿ ಹಿಂಗೆ ಬರ್ತಾರೆ. ಅಂದ್ರೆ ಇಂಡಿಯಾದ ಒಳಗಡೆ ಹೋಗೋ ಡೊಮೆಸ್ಟಿಕ್. ನಾನು ಒಂದಿನ ನಂದಿ ಹಿಲ್ಸ್ಗೆ ಹೋಗುವಾಗ ನಾನು ಹೇಳಿದೆ, ಇಲ್ಲಿ ಬರಬೇಕು ಒಂದ್ಸರಿನಾದ್ರೂ ಅದ್ರ ಜೊತೆ ಒಂದ್ಸರಿ ಬಂದು ಹೋಗೋಣ ಕಣ. ಬೈಕ್ ಹೆಂಗೋಯ್ತು ಅರುಣ, ಫ್ಲೈಟ್ ಕಾರ್ ಅದು. ಒನ್ ಡೇ ಡ್ರೀಮ್ ಕಮ್ಸ್ ಟ್ರೂ ಅನ್ನಂಗೆ ಬರುತ್ತೆ. ಮುಂಚೆ ಅದ್ರ ಒಳಗಡೆ ಹೋಗೋದಾಯ್ತು. ಸುತ್ತಿದ್ದಾನೆ, ಸುತ್ತಿ ಸುತ್ತಿ ಏರ್ಪೋರ್ಟ್ ನೋಡಕ್ ಬಂದಿರೋ ನಮಗೆ ವಾಮಿಟ್ ಬರ್ತೈತಿ ಈಗ. ನಿಂಗೆ ಕಾಲಿಗೆ ಬಿದ್ಬಿಡ್ತೀನಿ, ಕರ್ಕೊಂಡೋಗಪ್ಪ. ತಪ್ಪು ಮಾಡ್ಕೊಂಡ್ಬಿಟ್ಟೆ. ಹೆಂಗೆ ಅಂದ್ರೆ ತಲೆ ಭಾರ ಆಗ್ತಾ ಇತ್ತು. ಇದು ವಿಡಿಯೋ ಮಾಡ್ಕೊಂಡು ಸಕ್ಕತ್ತಾಗಿರುತ್ತೆ. ಇದೇನ್ ಮೇಲ್ಗಡೆ ಹೋಗ್ತಿದೀವ ಇವಾಗ ನಾವು? ಅದು ನಿಂಗೆ ಅಲ್ಲಿ ಗೋಲ್ಡನ್ ಕಾಣಿಸ್ತಿತ್ತಲ್ಲ, ಅಂದ್ರೆ ಇದು ನಾರ್ಮಲ್ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಇದು. ಸ್ವಾತಿ ಮೇಡಮ್ ಹಿಂಗೇಳೆ ಬಗೆ ಹಿಡ್ದಿತ್ತು. ಅಮ್ಮ ಮರ್ಗಳ್ದೆಲ್ಲ ಬರ್ಕ ಬಂದು ಡೈಲಿ ನಮ್ಮ MB ಅಲ್ಲಿ ಇದ್ದಾಗ ಅರುಣಂಗೆ ಒಬ್ರು ಮೇಡಮು ಮರಗಳದ್ದು ಬರೀ, ಆಮೇಲೆ ಏನೇನೇನು ಪ್ರಾಜೆಕ್ಟ್ ಮಾಡು, ಕ್ಯಾಂಪಸ್ ಅಲ್ಲಿ ಯಾವ್ಯಾವ ಟ್ರೀಸ್ ಇದೆ ಎಲ್ಲದೂ ಪ್ರಾಜೆಕ್ಟ್ ಮಾಡಂತ ಕೊಟ್ಟಿದ್ರು. ಏನು ಕೊಟ್ಟಿದ್ರು? ಇದು ಓವರ್ ಆಕ್ಟಿಂಗ್ ಮಾಡೋದಕ್ಕೆ ಕೊಟ್ಟಿದ್ದಿತ್ತು ಅವನಿಗೆ. ಇವನು ತೋರ್ಸು ಒಂದು ಸುತ್ತಿಸಿ ವಾಂತಿ ಬರೋ ರೇಂಜಿಗೆ. ಇನ್ನೊಂದ್ಸಲ ಕೇಳೋದು ತಪ್ಪು ಕಣೆ, ಬೇಕಂದ್ರೆ ನಾವೇ ಬಂದು ಹೋಗ್ಬಿಡ್ಬೋದು. ಮತ್ತೆ ಬಂದ್ವಿ ಅನ್ಸುತ್ತೆ ಇಲ್ಲಿಗೆ. ನನ್ನ ಕೈಲಿ ಆಗಲ್ಲ ಟರ್ಮಿನಲ್ 1ಗೆ ಬಂದಿದೀವಿ ಕಣ ತಿರ್ಗಾ ಅರುಣ. ಇದು ಟರ್ಮಿನಲ್ 2 ಇದು. ಹೌದಾ? ಇದು ಇಂಟರ್ನ್ಯಾಷನಲ್ ಡಿಪಾರ್ಚರ್ ಅಂತ ಹೇಳ್ತೀವಿ. ಮತ್ 1 ಅಂತ ಹಾಕವ್ರೆ, ಏನೋ 1 2 ಇದು ಹೆಂಗೈತು ಅರುಣ. ಪಾರ್ಕಿಂಗ್ ಅಂತ ಕೇಳ್ತಾವ್ರೆ. ಇವಾಗ ಏನಾದ್ರು ನಾವು ಇದು ಮಾಡಿದ್ರೆ ಇದಂಗಿದ್ಯೋ ಸಕ್ಕತ್ತಾಗೈತೆ ಬಿಡು ಮಾತ್ರ. ಫಾರಿನರ್ಸ್ ಇದೆಲ್ಲ ಇಂಟರ್ನ್ಯಾಷನಲ್. ಇದು ಬಿಟ್ರೆ ಇವಾಗ ಶಿವಾಜಿ ಇದರಲ್ಲೇ ಇರೋದು ಏರ್ಪೋರ್ಟ್ ಅಲ್ಲಿ ಈ ತರ ಎಲ್ಲ ಅಮೇರಿಕಾ, ಆಸ್ಟ್ರೇಲಿಯಾ. ಏನ್ ಸಕ್ಕತ್ತಾಗಿ ಮಾಡವ್ರಲ್ವಾ. ಇದು ಟರ್ಮಿನಲ್ 1ಗೆ ಅಲ್ಲಿ ಫ್ಲೈಟ್ ಹೋಗ್ತದೆ. ಇಲ್ಲಿ ಕ್ಲೀನಾಗಿ ಕಾಣಿಸುತ್ತೆ ನೋಡಿ ಫ್ಲೈಟ್ ಬರೋದು ಅಂತದ್ದು. ನಿಧಿ ಇನ್ನೊಂದ್ಸರಿ ಹೋಗೋಣ ಒಳಗಡೆ. ಹೋಗೋಣ ನಿಧಿ ಹೋಗೋಣ ಅಂತಾಯ್ತು. ನಿಧಿ ಖಾಲಿ ಬಿಟ್ಬಿಡೆ ನಿಮ್ಮ ಮಾವನ್ಗೆ. ನಾನು ನಿಲ್ಸ್ಬಿಟ್ರಪ್ಪ, ನಾನು ಬಸ್ ಹತ್ತೇನೆ. ಸೊ ಇವತ್ತು ನೈಟ್ ಜರ್ನಿ ಈಶಾ ಫೌಂಡೇಶನ್ ಆಯಿತು, ಹಾಗೆ ಏರ್ಪೋರ್ಟ್ ಆಯಿತು. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸು. ಹೇಳು. ಮತ್ತೆ ಏನು ಹೇಳ್ಬೇಕಂತ. ನನಗೆ ಏರ್ಪೋರ್ಟ್ ತುಂಬ ಇಷ್ಟ ಆಯಿತು. ಈಶಾ ಫೌಂಡೇಶನು ತುಂಬ ಚೆನ್ನಾಗಿತ್ತು. ನಿಂಗೆ ಅಮ್ಮನ ಕಾಣಪ್ಪ ಇವನ ಹತ್ರ. ಎರಡು ನಿಂಗೆ ಯಾವ ಎಕ್ಸ್ಪೀರಿಯನ್ಸ್ ಇಷ್ಟ ಆಯ್ತು? ನಂಗೆ ಏರ್ಪೋರ್ಟ್ ಇಷ್ಟ ಆಯ್ತು, ತುಂಬಾ ಇಷ್ಟ ಆಯ್ತು. ಏರ್ಪೋರ್ಟ್ ಯಾಕೆ ಇಷ್ಟ ಆಯ್ತು? ಏರ್ಪೋರ್ಟ್ ಯಾಕಂದ್ರೆ ಒಂದೇ ರೋಡ್ನ 4 ರೌಂಡ್ ಹೊಡೆದು ಇಷ್ಟ ಆಯ್ತಾ? ಇಲ್ಲ, ಸ್ಪೆಷಲ್ ಥ್ಯಾಂಕ್ಸ್ ಅರುಣ್ಗೆ ಹೇಳ್ಬೇಕು. ಅರುಣ ಬೇಕಂತ ಇವಾಗ ಗಾಡಿ ಜೋರ ಹೊಡಿತಾವನೆ. ಅರುಣ ಮುಂದೆ ನಿಧಿ ಕೂತವಳೆ ಕಣೋದು ಇದನ್ನು ಕೂತು ಬೇಕಂತ ಹೊಡಿತಾ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಏರ್ಪೋರ್ಟ್ ಅಂತೂ ತುಂಬಾ ಚೆನ್ನಾಗಿದೆ.
ಹೌದು. ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದ್ದು, ಜಸ್ಟ್ ವಿಸಿಟ್ ಅದು ಆಚೆ ನೋಡಿದ್ದಷ್ಟೇ. ಇನ್ನ ಒಳಗಡೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಳಗಡೆ ಹೋಗಂತ ಟೈಮ್ ಆದಷ್ಟು ಬೇಗ ಬರ್ಲಿ ನಮ್ಗೂ. ಬೆಸ್ಟ್ ನಂದಿನಿ, ಅಷ್ಟು ಬೇಗ ಬರ್ಲಿ ಆಂಟಿ. ನಾನ್ ಬಂದ್ರೆ ಯಮನನ್ನ ನನ್ನ ಜೊತೆಗಿರ್ತಾಳೆ ಫ್ರೆಂಡ್ಸ್ ಆಲ್ಮೋಸ್ಟ್. ಸೊ ಮಚ್ ಟಚ್ ಆಗೋಯ್ತು ಆಂಟಿ. ಸೊ ಎಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಆದಷ್ಟು ಬೇಗ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. Yeah.